ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಗುರುವಾರ ರಾತ್ರಿ 11 ಗಂಟೆಯ ವೋಟಿಂಗ್ ರಿಸಲ್ಟ್ ಬಗ್ಗೆ. ವೋಟಿಂಗ್ನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ಬದಲಾವಣೆ ಆಗಿದೆ. ಯಾಕಂತ ನನಗೂ ಗೊತ್ತಿಲ್ಲ. ಬನ್ನಿ ನೋಡೋಣ ವೋಟಿಂಗ್ ರಿಸಲ್ಟ್ ಬಗ್ಗೆ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 7ನೇ ಸ್ಥಾನದಲ್ಲಿ ಈಗಲೂ ಕೂಡ ರಾಶಿಕ್ ಅವರು ಇದ್ದಾರೆ. ರಾಶಿಕ್ ಅವರಿಗೆ 8.1% ವೋಟಿಂಗ್ ಬಂದಿದೆ. ಸಂಜೆ ವೋಟಿಂಗ್ ನೋಡೋದಾದ್ರೆ ಸಂಜೆ 7.9 ಇತ್ತು, ಅಂದರೆ 0.2% ವೋಟಿಂಗ್ ಜಾಸ್ತಿ ಆಗಿದೆ ರಾಶಿಕ್ ಅವರಿಗೆ. ಇನ್ನು 6ನೇ ಸ್ಥಾನದಲ್ಲಿ ನೋಡೋದಾದ್ರೆ 6ನೇ ಸ್ಥಾನದಲ್ಲಿ ಧ್ರುವಂತ್ ಅವರು ಇದ್ದಾರೆ. ಧ್ರುವಂತ್ ಅವ್ರಿಗೂ ಸೇಮ್ 8.1% ವೋಟಿಂಗ್ ಬಂದಿದೆ. ಸಂಜೆ 8.4 ಇತ್ತು, ಅಂದರೆ 0.3% ವೋಟಿಂಗ್ ಡಿಕ್ಲೈನ್ ಆಗಿದೆ ಧ್ರುವಂತ್ ಅವರಿಗೆ. ನೀವು ಕೇಳ್ಬೋದು ಧ್ರುವಂತ್ ಅವ್ರು ಏನಕ್ಕೆ ಮೇಲಿದ್ದಾರೆ ಮತ್ತೆ ಕೆಳಗಡೆ ರಾಶಿಕ್ ಅವರು ಇದ್ದಾರೆ ಅಂತ. ಧ್ರುವಂತ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಬರ್ತೈತೆ ವೋಟ್ಸು ರಾಶಿಕ್ ಅವ್ರಿಗೆ ಕಂಪೇರ್ ಮಾಡಿದ್ರೆ, ಆದ್ರಿಂದ ಧ್ರುವಂತ್ ಅವ್ರು ಮೇಲಿದ್ದಾರೆ. ಇನ್ನು ಬೆಳಗ್ಗೆ ನೋಡೋಷ್ಟಕ್ಕೆ ಧ್ರುವಂತ್ ಅವರು ಲಾಸ್ಟ್ ಪ್ಲೇಸ್ಗೆ ಹೋಗ್ಬೋದು. ಇನ್ನೊಂದ್ಸತಿ ನೋಡೋಣ ಏನಾಗುತ್ತೆ ಅಂತ. ಇನ್ನು 5ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ 14.3% ವೋಟಿಂಗ್ ಬಂದಿದೆ. ಸಂಜೆ 13.8 ಇತ್ತು, ಅಂದರೆ 0.5% ವೋಟಿಂಗ್ ಜಾಸ್ತಿ ಆಗಿದೆ ಅಶ್ವಿನಿ ಗೌಡ ಅವ್ರಿಗೆ. ಅಶ್ವಿನಿ ಗೌಡ 0.5% ಏನಕ್ಕೆ ಅಷ್ಟು ವೋಟ್ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಏನಕ್ಕೆ ಅಷ್ಟು ವೋಟ್ ಬಂದಿದೆ ಅಂತ. ಐ ಥಿಂಕ್ ಸೊ ಅದೇ ನಿನ್ನೆ ನೀರಕ್ಕ ಟಾಸ್ಕ್ನಲ್ಲಿ ಪಾಸಿಟಿವ್ ಆಗಿ ಕಾಣ್ಬಿಟ್ಟು ವೋಟ್ ಬಂದಿದೆಯೋ ಏನೋ ಗೊತ್ತಿಲ್ಲ. ಅದೇ 0.5% ಜಾಸ್ತಿ ಆಗಿದೆ ಅಶ್ವಿನಿ ಅವ್ರಿಗೆ ವೋಟಿಂಗ್. 4ನೇ ಸ್ಥಾನದಲ್ಲಿ ನೋಡೋದಾದ್ರೆ ಕಾವ್ಯ ಅವರಿದ್ದಾರೆ. ಕಾವ್ಯ ಅವರಿಗೆ 15.8% ವೋಟಿಂಗ್ ಬಂದಿದೆ. ಸಂಜೆ 16.8 ಇತ್ತು, ಅವ್ರಿಗೆ 0.5% ಮೈನಸ್ ಆಗಿದೆ ವೋಟಿಂಗ್ ರಿಸಲ್ಟ್ನಲ್ಲಿ. ಕಾವ್ಯ ಅವರಿಗೆ ವೋಟಿಂಗೇ ಬರ್ತಾ ಇಲ್ಲ. ನಾನೈತೆ ಬೆಳಗ್ಗೆಯಿಂದ ಹೇಳ್ಕೊ ಬರ್ತಾ ಇದ್ದೀನಿ ಕಾರಣಗಳು, ವೋಟಿಂಗೇ ಬರ್ತಾ ಇಲ್ಲ ಕಾವ್ಯ ಅವರಿಗೆ. ಸಂಜೆ 0.2% ಜಾಸ್ತಿ ಆಯಿತು, ಇವಾಗ 0.5 ಹಂಗೆ ಡಕ್ ಅಂತ ಡ್ರಾಪ್ ಆಗಿದೆ. ಇನ್ನು 3ನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ. ರಘು ಅವರಿಗೆ 16.7% ವೋಟಿಂಗ್ ಬಂದಿದೆ. ಸಂಜೆ 17.2 ಇತ್ತು, ಅವ್ರಿಗೂ ಕೂಡ 0.5% ವೋಟಿಂಗ್ ಡ್ರಾಪ್ ಆಗಿದೆ. ಇವ್ರಿಗೆ ಏನಕ್ಕೆ ಡ್ರಾಪ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬರ್ತಾ ಇದ್ರೆ ರಘು ಅವರಿಗೆ 3%, 2% ವೋಟ್ ಜಾಸ್ತಿನೇ ಆಗ್ತಿತ್ತು ಡೈಲಿ. ಈಗ ನೋಡ್ರೆ 0.5% ಯಾಕೆ ಡ್ರಾಪ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು 2ನೇ ಸ್ಪಾಟ್ ನೋಡಿದ್ರೆ ರಕ್ಷಿತ್ ಅವರಿದ್ದಾರೆ. ರಕ್ಷಿತ್ ಅವರಿಗೆ 21.4% ವೋಟಿಂಗ್ ಬಂದಿದೆ. ಸಂಜೆ ನೋಡೋದಾದ್ರೆ 21.1 ಇದೆ, ಅಂದರೆ ಅವ್ರಿಗೆ 0.3% ಜಾಸ್ತಿ ಆಗಿದೆ ವೋಟಿಂಗು. ಇನ್ನು ಫಸ್ಟ್ ಸ್ಪಾಟ್ ನೋಡೋದಾದ್ರೆ ಗಿಲ್ಲಿ ನಟ. ಗಿಲ್ಲಿ ನಟ ಅವ್ರಿಗೆ 25.3% ವೋಟಿಂಗ್ ಬಂದಿದೆ. ಸಂಜೆ 25 ಇತ್ತು, ಅಂದರೆ 0.3% ಅವ್ರಿಗೂ ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು ಸಂಜೆ ಮತ್ತು ಈಗಿನ ರಾತ್ರಿ ವೋಟಿಂಗ್ ರಿಸಲ್ಟ್ ನೋಡೋದಾದ್ರೆ ಹೈಯೆಸ್ಟ್ ವೋಟ್ ಬಂದಿರೋದು ಅಶ್ವಿನಿ ಗೌಡ ಅವ್ರಿಗೆ 0.5. ಜಾಸ್ತಿ ಮೈನಸ್ ಯಾರಿಗಾಗಿದೆ ಅಂದರೆ ರಘು ಅವ್ರಿಗೆ ಮತ್ತು ಕಾವ್ಯ ಅವ್ರಿಗೆ 0.5% ವೋಟಿಂಗ್ ಮೈನಸ್ ಆಗಿದೆ. 0.1 ಅಲ್ಲ, 0.2 ಅಲ್ಲ, 0.3 ಅಲ್ಲ, ಟೋಟಲ್ 0.5%. ಇಷ್ಟು ಚೇಂಜಸ್ ನಾನು ನೋಡೇ ಇಲ್ಲ. ಇನ್ನು 6th and 7th ಸ್ಪಾಟ್ನಲ್ಲಿ 8.1, 8.1 ಇಬ್ಬರಿಗೂ ಧ್ರುವಂತು ಮತ್ತು ರಾಶಿಕ್ ಅವ್ರಿಗೆ 8.1, 8.1 ವೋಟಿಂಗ್ ಬಂದಿದೆ. ಇನ್ನು ನಾಳೆ ಬೆಳಗ್ಗೆ ನೋಡಿಸ್ರಿಗೆ ಧ್ರುವಂತ್ ಅವ್ರು ಕೆಳಗಡೆ ಹೋಗ್ಬೋದು, ರಾಶಿಕ್ ಅವ್ರ ಮೇಲೆ ಬರ್ಬೋದು. ಇವತ್ತಿನ ಎಪಿಸೋಡ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಹೆಂಗೆ ಟಾಸ್ಕ್ನ ಆಡಿದ್ದಾರೆ ಅಂತ. ಬಿಗ್ ಬಾಸ್ದು ಹೋದ ವಾರದ TRಗಳು ಬಂದಿದೆ ರೇಟಿಂಗ್ಗಳು. ವೀಕೆಂಡ್ ರೇಟಿಂಗ್ 11.8, ವೀಕ್ ಡೇಸ್ದು 9.6. ಚೆನ್ನಾಗಿದೆ ಅಂತ ಹೇಳ್ಬೋದು. ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ನಂಬರ್ 1 ನಡೀತದೆ ಕರ್ನಾಟಕದಲ್ಲಿ. ಸಿಗೋಣ ಶುಕ್ರವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ನಲ್ಲಿ 7 ಗಂಟೆಗೆ ವಿಡಿಯೋ ಬರುತ್ತೆ. ನೋಡೋಣ ಯಾರು ಲಾಸ್ಟ್ ಸ್ಪಾಟ್ನಲ್ಲಿ ಇರ್ತಾರೆ. ಧ್ರುವಂತ್ ಅವ್ರು ಇರ್ತಾರಾ, ಇಲ್ಲಾಂದ್ರೆ ರಾಶಿಕ್ ಅವ್ರು ಇರ್ತಾರಾ. ಈ ಕಡೆ ಕಾವ್ಯ ಮತ್ತು ರಘು ಅವರಿಗೆ ವೋಟಿಂಗ್ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ -5 ಗಿಂತ ಇನ್ನು ಕಮ್ಮಿಯಾಗಿ ಡಿಕ್ರೀಸ್ ಆಗುತ್ತೆ ವೋಟಿಂಗ್ಗಳು ಅಂತ.